ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯದೊಂದಿಗೆ ಇವತ್ತು ಬಂದಿದ್ದೇನೆ ನಿಮ್ಮೊಡನೆ ಮಾತಾಡೋಕ್ಕೆ ಅಂತೇಳಿ. ಫ್ರೆಂಡ್ಸ್, ಯಾವ ವಿಷಯ ಅಂತ ಕೇಳ್ತಾ ಇದ್ದೀರಾ? ಅನ್ಲಿಮಿಟೆಡ್ ವಾಟರ್ ಮಾರ್ಕ್ ರಚನೆ ಮಾಡೋದು ಹೆಂಗೆ? ಈ ಒಂದು ಫೋಟೋದೊಳಗೆ ಒಂದು ಫೋಟೋ ಆಯಿತು, ಒಂದು ಯಾವುದೋ ಒಂದು ಇಮೇಜ್ ಆಯಿತು, ಅದರೊಳಗೆ ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ವಾಟರ್ ಮಾರ್ಕ್ನ ಕ್ರಿಯೇಟ್ ಮಾಡಬೇಕು. ನಮ್ಮದೇ ಆಗಿರ್ತಕ್ಕಂಥ ಒಂದು ವಾಟರ್ ಮಾರ್ಕ್ನ ಅದರಲ್ಲಿ ಕ್ರಿಯೇಟ್ ಮಾಡಬೇಕು. ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಲವಾರು ರೀತಿಯ ಮುಖದಲ್ಲಿ, ಆಮೇಲೆ ಕಿವಿ, ತಲೆ, ಹಲವಾರು ರೀತಿ, ನಾನಾ ರೀತಿ ಅನ್ಲಿಮಿಟೆಡ್ ಅಂದರೆ ಫೋಟೋ ತುಂಬ ಬರೀ ಅಕ್ಷರಗಳೇ, ಬರೀ ಲೆಟ್ರ್ಗಳೇ, ಆಮೇಲೆ ಬರೀ ಅವು ಒಂದು ಹೆಸರು ಏನು ಟೈಪ್ ಮಾಡಿರ್ತೀವಿ ಅವು ಬರೀ ಅವ ಇರ್ತವೆ. ಆ ಥರ ಹೇಗೆ ಮಾಡೋದು ಅನ್ನೋದನ್ನು ಹೇಗೆ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸಿನಿಮಾದ ಪೋಸ್ಟರ್ಗಳಲ್ಲಿ ಆಯಿತು, ಆಮೇಲೆ ಡಿಸೈನಿಂಗು, ಗ್ರಾಫಿಕ್ ಡಿಸೈನಿಂಗ್, ಇನ್ನಿತರ ಹಲವಾರು ಒಂದು ಫೋಟೋಗಳನ್ನು ನೀವು ನೋಡಿರ್ತೀರಿ. ಅನ್ಲಿಮಿಟೆಡ್ ಒಂದು ಲೆಟ್ರು, ಒಂದು ಮುಖದ ಮೇಲೆ ಹೀರೋ ಮುಖದ ಮೇಲೆ, ಹೀರೋಯಿನ್ ಮುಖದ ಮೇಲೆ ಈ ಥರ ಒಂದು ಬಿಂಬವಾಗಿರ್ತವೆ. ಆ ರೀತಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಫೋಟೋಶಾಪ್ನ ಫ್ರೆಂಡ್ಸ್. ಫೋಟೋಶಾಪ್ ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಕು? ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕು. ನ್ಯೂ ಪೇಜ್ ತಗೊಂಡು ಒಂದು ಯಾವುದೋ ಒಂದು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊರಿ. ಮೇನ್ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಬ್ಯಾಕ್ಗ್ರೌಂಡ್ ಕಂಟೆಸ್ಟೆಂಟ್ ಅಂತ ಇದೆಯಲ್ಲ, ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತಂದು ಕ್ಲಿಕ್ ಮಾಡ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಇಂಟರ್ಫೇಸ್ ಓಪನ್ ಆಗುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ಇದರೊಳಗೆ ನಾವು ಲೆಟರ್ ಬರೀಬೇಕು. ನೀವು ಏನು ಅನ್ಕೊಂಡಿರ್ತೀರ ಬರೀಬೇಕಂತ ಕೇಳಿಸಿ ಅವನು ಬರೀಬೇಕು. ಇಲ್ಲಿ ನೀವು ಒಂದು ಪಾಯಿಂಟ್ಸ್ ತೊಗೋಬೇಕು, ಯಾವ್ದಾದ್ರು ಚೆನ್ನಾಗಿರೋದೊಂದು ಪಾಯಿಂಟ್ಸ್ ತೊಗೊಂಡು ಕಳಿಸಿ ಇಲ್ಲಿ ಬರೀಬೇಕು. ಏನು ಬರಿತೀರಾ? ನಾನು ಬರಿತಾ ಇದ್ದೀನಿ ಮಹೇಶ್ ಅಂತೇಳಿ ಬರ್ತಾ ಇದ್ದೀನಿ. MAHESH. ಓಕೆ ಫ್ರೆಂಡ್ಸ್, ನಾನು ಈ ಥರ ಲೆಟ್ರ್ ಬರೆದೆ, ಮಹೇಶ್ ಅಂತ ಕೇಳಿ ಲೆಟ್ರ್ ಬರೆದೆ. ಲೆಟ್ರ್ ಬರೆದ ತಕ್ಷಣ ಏನು ಮಾಡಬೇಕು ಅಂತಂತಂದರೆ, ಇಲ್ಲಿ ನೋಡಿ ಈ ಮೇಲ್ಗಡೆ ಬಾಕ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಒಂದು ಸೆಕೆಂಡ್ ರೀ, ಇದು ಮತ್ತೆ ಹೋಗ್ಬಿಡ್ತು, ಮತ್ತೆ ಬರಿತೀನಿ. MAHESH. ಓಕೆ, ಮೇಲ್ಗಡೆ ಬಟನ್ ಇದೆಯಲ್ಲ, ಅದನ್ನ ಸೆಲೆಕ್ಷನ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕಳಿಸಿ ಇಲ್ಲಿ ಬಂದು ಅಕ್ಷರ ಮೇಲೆ ಒಂಥರ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಥರ ಓಕೆ, ಸೆಲೆಕ್ಷನ್ ಮಾಡಿಕೊಂಡು ನೋಡಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ಏನು ಮಾಡಬೇಕು? ಇಲ್ಲಿ ಬರಬೇಕು. ಇಲ್ಲಿ ಯಾವ ಟೂಲ್ಸ್ ಇದು? ಬಂದ ನಂತರ ಈ ಟೂಲ್ಸಿಗೆ ಬಂದು ಕ್ಲಿಕ್ ಮಾಡ್ಕೊಂಡು ಕಳಿಸಿ, ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಕಳಿಸಿ, ಲೆಫ್ಟ್ ಬಟನ್ ಪ್ಯಾಟರ್ನ್ ಸ್ಟಾಂಪ್ ಟೂಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು? ಓಕೆ, ಇದನ್ನ ಕಟ್ ಮಾಡ್ಕೊಂಬಿಡಿ, ನೋ ಅಂದ್ಬಿಡಿ. ಕಟ್ ಮಾಡಿದ ತಕ್ಷಣ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನನ್ನದೇ ಆಗಿರ್ತಕ್ಕಂಥ ಒಂದು ಫೋಟೋನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ?
ಇದರಲ್ಲಿ ಆ್ಯಡ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಮತ್ತೆ ಹೊಳ್ಳಿ ಈ ಟೂಲ್ಸಿಗೆ ಬಂದು ಸ್ಟಾಂಪ್ ಟೂಲ್ ತಗೊಂಡು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದರು ಬ್ರಷ್ ಟೂಲ್ ಇದೆಯಲ್ಲ, ಸ್ವಲ್ಪ ಈ ಥರ ಎಳ್ಕೋಬೇಕು. ಓಕೆ, ನಾರ್ಮಲ್ ಇರಲಿ. ಒಪಾಸಿಟಿ 32 ಇದೆ, 30 ಇಟ್ಕೊಂಬಿಡೋಣ. ಓಕೆ, 28 ಇರಲಿ, 86. ಓಕೆ, ಇಲ್ಲಿ ಬಂದಿದೆಯಲ್ಲ, ಈ ಟೂಲ್ಸಲ್ಲಿ ಲಾಸ್ಟ್ ಬಟನ್ ಇದೆಯಾ ನೋಡಿ, ಇದನ್ನ ಲಾಸ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಈ ಬಟನ್ನ ಕ್ಲಿಕ್ ಮಾಡ್ಕೊಂಡು ಕಳಿಸಿ ಏನು ಮಾಡಬೇಕು ಅಂತಂದರೆ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬಂದು ಈ ಥರ ಹಿಡ್ಕೊಂಬಿಟ್ರಿ ಒಂಥರ ನೋಡಿ ಫ್ರೆಂಡ್ಸ್, ಸುಮ್ಮನೆ ಲೈಟಾಗಿ ಈ ಥರ ಎಳ್ಕೊಂತ ಬಂತಂದರೆ ತಾವೇ ಕ್ರಿಯೇಟ್ ಆಗ್ತವೆ ವಾಟರ್ ಮಾರ್ಕ್. ಓಕೆ, ನೋಡಿದ್ರಾ, ಎಲ್ಲಿ ಬೇಕಲ್ಲಿ ಇಷ್ಟೇ ಚೆನ್ನಾಗಿ ಕಾಣುತ್ತೆ, ಇಷ್ಟೇ ಇರಲಿ. ಓಕೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತೊಂದು ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಪ್ರತಿದಿನ ಒಂದು ಈ ಥರ ವೀಡಿಯೋನ ಹಾಕ್ತಾ ಇರ್ತೀನಿ. ಅನೇಕ ರೀತಿಯ ಮಾಹಿತಿಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವಾಚಿಂಗ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.